ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಈಗ ಧನುರ್ಮಾಸದ ಶನಿವಾರ, ಇದು ಪುಷ್ಯ ಮಾಸ ಅಂತ ಕೂಡ ಕರೆಯೋದ್ರಿಂದ ಶನಿ ದೇವರಿಗೆ ತುಂಬ ಇಷ್ಟವಾಗುವಂಥ ಈ ಮಾಸದಲ್ಲಿ ಏನೇ ಪರಿಹಾರಗಳು ಮಾಡಿಕೊಂಡ್ರೂ ನಮ್ಮ ಜೀವನದಲ್ಲಿ ಸಂತೋಷವಾಗಿ ನಾವು ಇರೋದಕ್ಕೆ ಸಹಾಯವನ್ನು ಮಾಡುತ್ತೆ. ಏಕೆಂದರೆ ಪ್ರತಿ ಪರಿಹಾರ ಆಗಿರಬಹುದು, ಪ್ರತಿನಿತ್ಯ ನಾವು ಏನೇ ಒಂದು ಮಾಡಿದ್ರೂ ಕೂಡ ಭಗವಂತನು ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ನಡೀತಾ ಇದ್ರೂ ಅದಕ್ಕೆ ತಕ್ಕನಾದಂಥ ಆ ಪರಿಹಾರವನ್ನು ಕೊಡ್ತಾ ಇರ್ತಾನೆ. ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ಪುಷ್ಯ ಮಾಸದ ಬಗ್ಗೆ ತುಂಬ ವಿಶೇಷವಾಗಿ ಇರೋದ್ರಿಂದ ನಾವು ಭಯ ಪಡ್ತೀವಿ. ಶನಿದೇವರು ಅಂದ ತಕ್ಷಣ ಶನಿದೇವರು ಯಾವಾಗಲೂ ನಮ್ಮ ಜೀವನ ಸುಧಾರಿಸ್ಕೊಳ್ಳೋದಕ್ಕೆ, ನಮಗೆ ಬರುವಂಥ ಕಷ್ಟಗಳು, ನಾವು ಆ ಕಷ್ಟಗಳಿಂದ ಬೆಂದೋಗಿರ್ತೀವಿ ಅಂದ್ಕೊಳ್ತೀವಿ, ಇನ್ನಷ್ಟು ನಮ್ಮನ್ನು ಗಟ್ಟಿ ಮಾಡೋದಕ್ಕೆ ಬರುವಂಥದ್ದು. ಶಿಸ್ತನ್ನು ನಾವು ಕಲಿಬೇಕು ಅನ್ನೋದಕ್ಕೆ ನಮ್ಮ ಜೀವನದಲ್ಲಿ ಈ ರೀತಿಯ ಕಷ್ಟಗಳು ಬರುವಂಥದ್ದು. ತಪ್ಪದೆ ಯಾರೆಲ್ಲ ಶನಿವಾರದ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ತಾರೆ, ಯಾಕಂದರೆ ಶನಿ ದೇವರ ಹತ್ತಿರ ಕೂಡ ಕಲಿಯುಗದ ಭಗವಂತನು ಶ್ರೀ ಮಹಾವಿಷ್ಣುವನು ಒಂದು ಕೋರಿಕೆಯನ್ನು ಕೇಳಿರ್ತಾರೆ. ನನ್ನ ಭಕ್ತಾದಿಗಳು ಯಾರೇ ಈ ಕಲಿಯುಗದಲ್ಲಿ ಸ್ವಾಮಿಯನ್ನು ನೆನೆಸ್ಕೊಂಡು ಪರಿಹಾರಗಳು ಮಾಡ್ತಾರೆ ಹಾಗೂ ಶ್ರೀ ಮಹಾವಿಷ್ಣುವನ್ನು ಕೇಳ್ಕೊಳ್ತಾರೆ, ಆ ಪರಿಹಾರಗಳು ಬೇಗನೆ ತಪ್ಪದೆ ಆ ಪರಿಹಾರಗಳು ಅನ್ನೋದು ಅವರ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಬಹುದು. ಇದನ್ನು ನೀವು ಅರಳಿ ಎಲೆಯ ಪರಿಹಾರ ಮಾಡಿಕೊಳ್ಳುವಂಥದ್ದು. ಯಾಕಂದರೆ ಅರಳಿ ಮರ ಅನ್ನುವಂಥದ್ದು ಶಿವಸ್ವಾಮಿ, ಬ್ರಹ್ಮಸ್ವಾಮಿ, ಶ್ರೀ ಮಹಾವಿಷ್ಣು ನೆಲೆಸಿರುವಂಥದ್ದು. ಈ ಅರಳಿ ಮರದ ಹತ್ತಿರ ಪ್ರತಿನಿತ್ಯ ಸಂಧ್ಯಾ ಸಮಯದಲ್ಲೂ ಹಾಗೂ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀದೇವಿ ತಪ್ಪದೆ ಬರ್ತಾಳೆ ಅನ್ನುವಂಥದ್ದು. ಅದು ಶನಿವಾರದ ದಿನಗಳಲ್ಲಿ ಇನ್ನಷ್ಟು ಕೂಡ ಸ್ನೇಹಿತರೆ, ಯಾರು ಅರಳಿ ಎಲೆಯ ಪರಿಹಾರವನ್ನು ಮಾಡ್ಕೊಳ್ತಾರೆ ಶ್ರೀ ಮಹಾವಿಷ್ಣುವಿನ ಆಶೀರ್ವಾದ ಅನ್ನೋದು ಸಿಗುತ್ತೆ. ಪುಷ್ಯ ಮಾಸ ಅಂತ ಹೇಳಿದೆ, ಶನಿ ದೇವರಿಗೆ ತುಂಬ ಇಷ್ಟವಾಗಿರುವಂಥ ಒಂದು ಮಾಸ ಕೂಡ ಆಗಿರೋದ್ರಿಂದ ತಪ್ಪದೆ ಈ ದಿನಗಳಲ್ಲಿ ನೀವು ಯಾರಿಗಾದರೂ ನಿರ್ಗತಿಕರಿಗೆ ನಿಮ್ಮ ಶಕ್ತಿಯ ಅನುಸಾರ ಏನಾದರೂ ದಾನ ಧರ್ಮ ಕೊಡಬಹುದು. ಇಂತಹದ್ದೇ ಕೊಡಬೇಕು ಅಂತ ಏನೂ ಇಲ್ಲ. ಇನ್ನೂ ನಿಮಗೆ ಶಕ್ತಿ ಇದೆ ಅಂತ ಹೇಳಿದ್ರೆ ಈಗ ತುಂಬಾ ಚಳಿಗಾಲ ಇರೋದ್ರಿಂದ ಸ್ವೆಟರ್ ಕೊಡಬಹುದು, ಕಂಬಳಿ, ಶಾಲ್ವ ಕೊಡಬಹುದು, ಚಪ್ಪಲಿ ಹಾಗೂ ಸ್ವೆಟರನ್ನು ಈ ರೀತಿ ಯಾವುದೋ ಒಂದು ರೂಪದಲ್ಲಿ ನೀವು ಕಪ್ಪು ಕಲ್ಲರಲ್ಲಿರುವಂಥದ್ದು ಕೂಡ ಕೊಟ್ಟಾಗ ನಿಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಶನಿ ದೋಷಗಳೇನಾದರೂ ಇದ್ದರೆ ನಿವಾರಣೆ ಆಗುತ್ತೆ ಅಂತ ಹೇಳಬಹುದು. ತಪ್ಪದೆ ಈ ಅರಳಿ ಎಲೆಯ ಪರಿಹಾರವನ್ನು ಈ ದಿನ ಶನಿವಾರ ನೀವು ಮಾಡ್ಕೊಳ್ಳಿ. ಎಷ್ಟೊತ್ತಿಗಾದರೂ ಮಾಡ್ಕೊಳ್ಬಹುದು. ತುಂಬ ಉತ್ತಮವಾದ ಫಲ ಅನ್ನೋದು ಸಿಗುತ್ತೆ. ಎಲೆಯನ್ನು ಫಸ್ಟು ನೀವು ಅಕಸ್ಮಾತ್ ಮರಗಳು ನಿಮ್ಗೆ ಹತ್ತಿರದಲ್ಲೇ ಇದ್ದರೆ, ಪ್ರತಿ ಊರಲ್ಲೂ ಇರುತ್ತೆ ಸ್ನೇಹಿತರೆ, ಅರಳಿ ಮರ ಇರಲೇಬೇಕು, ಇದ್ದೇ ಇರುತ್ತೆ. ಅದನ್ನು ನೀವು ನೋಡಿಕೊಂಡು ತಗೊಳ್ಬೇಕು. ಕೆಳಗಡೆ ಬಿದ್ದಿದ್ರೂ ಕೂಡ ಅಷ್ಟೇ ಶ್ರೇಷ್ಠವಾಗಿರುತ್ತೆ. ತಗೊಂಡು ಬನ್ನಿ. ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀವಿ, ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕಾಗಿ ತಗೊಳ್ತಾ ಇದ್ದೀವಿ, ಭಗವಂತ ನಮ್ಮನ್ನು ಆಶೀರ್ವಾದ ಮಾಡು ಅಂತಂದ್ಬಿಟ್ಟು ನಮಸ್ಕಾರ ಮಾಡಿ ಕೇಳಿಕೊಂಡು ತದನಂತರ ಆ ಎಲೆಯನ್ನು ನೀವು ತಗೊಂಡು ಬಂದು ಒಂದೋ ಎರಡೋ ಇಟ್ಕೊಳ್ಳಿ. ಯಾಕಂದರೆ ಚಿಕ್ಕ ಎಲೆ ಆದರೆ ನಮಗೆ 2 ಬೇಕಾಗುತ್ತೆ ಈ ಪರಿಹಾರಕ್ಕಾಗಿ. ಅದಕ್ಕೋಸ್ಕರ ಈ ಥರ ತಗೊಂಡು ಬಂದು ನೀವು ಒರೆಸ್ಬಿಟ್ಟು, ತೊಳೆಯೋದಕ್ಕೆಲ್ಲ ಹೋಗಬೇಡಿ, ಕ್ಲೀನಾಗಿ ಒರೆಸ್ಬಿಟ್ಟು ಅದ್ರ ಮೇಲೆ ಧನಿಯಾ ಕಾಳನ್ನು ಹಾಕಿ. ಧನಿಯಾ ಅನ್ನುವಂಥದ್ದು ಲಕ್ಷ್ಮೀ ದೇವಿಯ ಸಂಕೇತ. ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಳಲು ನಮಗೆ ಧನಿಯಾ ಕಾಳು ಅನ್ನುವಂಥದ್ದು ತುಂಬ ಪ್ರಭಾವ ಬೀರುವಂಥ ವಸ್ತು ಆಗಿರುತ್ತೆ. ಇದನ್ನು ಪರಿಹಾರ ನಾವು ಮಾಡಿಕೊಳ್ಳುವಾಗ ಇನ್ನಷ್ಟು ಮತ್ತಷ್ಟು ಅಂತ ಜಾಸ್ತಿ ನಮಗೆ ಅಭಿವೃದ್ಧಿ ಆಗುತ್ತೆ. ಹಣಕಾಸಿನ ಸಮಸ್ಯೆಗಳು ತುಂಬ ತೊಂದರೆ ಪಡ್ತಾ ಇದ್ದೀವಿ, ನಮಗೆ ದುಡ್ಡು ಬೇಕೇ ಬೇಕು ಈಗಿರುವಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಅನ್ನುವಂಥವರು ಇದನ್ನು ಮಾಡಿಕೊಂಡಾಗ ಸುಧಾರಣೆ ಮಾತ್ರ ತುಂಬ ಚೆನ್ನಾಗಿ ನಿಮಗೆ ಆಗುತ್ತೆ. ನೀವೇ ಇದರ ಬಗ್ಗೆ ಕೇಳ್ತೀರಾ ಮತ್ತೆ ಮತ್ತೆ ಈ ಪರಿಹಾರ ಮಾಡ್ಕೊಳ್ಬಹುದಾ ಅಂತ. ಶನಿವಾರದ ದಿನಗಳಲ್ಲಿ ನೀವು ಎಷ್ಟು ವಾರಗಳು ಬೇಕಾದರೂ ಮಾಡ್ಕೊಳ್ಬಹುದು.
ಇದ್ರ ಮೇಲೆ ಫಸ್ಟು ಗಂಧ ಕುಂಕುಮವನ್ನು ಇಡಿ. ಗಂಧ ಇಲ್ಲ ಅಂತ ಹೇಳಿದ್ರೆ ಅರಿಶಿನ ಕುಂಕುಮ ಇಡಿ, ತೊಂದರೆ ಇಲ್ಲ. 4 ಕಡೆ ಇಟ್ಟು ಸ್ವಲ್ಪ ಧನಿಯಾ ಕಾಳನ್ನು ಹಾಕಿ ಒಣಮೆಣಸನ್ನು ಇದರಲ್ಲಿ ಹಾಕಬೇಕು. ತೊಟ್ಟು ತುದಿ ಮುರಿಯೋದಕ್ಕೆ ಹೋಗಬೇಡಿ. ಒಣಮೆಣಸಿನ್ಕಾಯಿಗಳನ್ನು 1 3 ಎಷ್ಟಾದರೂ ಹಾಕ್ಕೊಳ್ಳಿ, ತೊಂದರೆನೇ ಇಲ್ಲ. ಹಾಕ್ಬಿಟ್ಟು ಆ ಒಣಮೆಣಸಿನಕಾಯಿ ಅನ್ನುವಂಥದ್ದು ನಮ್ಮ ಮೇಲೆ ಯಾರಾದರೂ ಶತ್ರುಗಳು ಕೆಲಸ ಮಾಡ್ತಾಯಿದ್ರೆ, ಅಂದರೆ ಕೆಟ್ಟದ್ದಾಗಿ ಆ ಪ್ರಭಾವ ಬೀರದೇ ಇರುವಂತೆ ಶತ್ರುಗಳು ಹಿತಶತ್ರುಗಳು ಅಂತ ಬೇರೆ ಇರ್ತಾರೆ ಸ್ನೇಹಿತರೆ. ಅವರು ನಮ್ಮ ಜೀವನದಲ್ಲಿ ತುಂಬ ಆಟ ಆಡ್ತಾ ಇರ್ತಾರೆ. ಅವರು ಎಲ್ಲರೂ ಕೂಡ ಕಷ್ಟ ಕೊಡೋಕ್ಕೆ ಅಂತಲೇ ಕಾದ್ಕೊಂಡಿರ್ತಾರೆ. ಎಲ್ಲವೂ ಉಲ್ಟಾ ಆಗಿಬಿಡುತ್ತೆ. ಒಣಮೆಣಸನ್ನು ತಗೊಳ್ಳಿ, ಸ್ವಲ್ಪ ಕರ್ಪೂರವನ್ನು ಪುಡಿ ಮಾಡಿದ್ದೆ ಇದ್ರ ಮೇಲೆ ಹಾಕ್ಬಿಟ್ಟು ಫೋಲ್ಡ್ ಮಾಡಬೇಕು. ನಿಧಾನಕ್ಕೆ ನೀವು ಇದನ್ನು ಫೋಲ್ಡ್ ಮಾಡಿಬಿಟ್ಟಿದ್ದೆ ಕ್ಲೀನಾಗಿ ದೇವ್ರ ಮನೆಯಲ್ಲಿಟ್ಟು ಕೇಳ್ಕೊಂಡ್ಬಿಡಿ. ಕೇಳಿಕೊಂಡು ರಾತ್ರಿ ಪೂರ್ತಿ ದೇವ್ರ ಮನೆಯಲ್ಲೇ ಇರಬೇಕು. ನಮ್ಮ ಮನೆಯಲ್ಲಿರುವಂಥ ಎಲ್ಲ ಕಷ್ಟಗಳನ್ನು ಕೂಡ ರಾತ್ರಿ ಪೂರ್ತಿ ಇದು ಎಳ್ಕೊಳ್ಳುವಂಥ ಕೆಲಸ ಮಾಡುತ್ತೆ. ನಮ್ಮ ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲೂ ಕೂಡ ನಮಗೆ ಬೇಡದೇ ಇರುವಂಥ ಆಲೋಚನೆಗಳನ್ನು ಮಾಡಿಕೊಂಡು ನಮ್ಮ ಮನಸ್ಸು ತುಂಬ ನಾವು ನೆಗೆಟಿವ್ ಇಟ್ಕೊಂಡಾಗ ಅದನ್ನು ಕೂಡ ಕ್ಲೀನಾಗಿ ತಗೊಳ್ಳುತ್ತೆ. ಹಾಗೆಯೇ ಇದರ ಬಗ್ಗೆ ನೀವು ನಿಮಗೇ ಒಂದು ತಿಳಿಯಾದಂಥ ಮನಸ್ಸಾಗ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ, ನಾವು ಈಗ ಆಲೋಚನೆ ಕೂಡ ನಮಗೆ ಶುದ್ಧವಾಗಿದೆ ಅನ್ನುವಂಥ ಆ ಎಕ್ಸ್ಪೀರಿಯೆನ್ಸ್ ಏನಿದೆ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಮಾರನೆಯ ದಿನ ಇದನ್ನು ತಗೊಳ್ಬೇಕು ಸ್ನೇಹಿತರೆ. ಹೊರಗಡೆ ತೆಗೆದು ನೀವು ಮನೆಯಿಂದ ಆಚೆ ಬಂದು ಒಂದು ಪ್ಲೇಟ್ ಮೇಲೆ, ಮಣ್ಣಿನ ದೀಪದ ಮೇಲೆ, ಯಾವುದ್ರ ಮೇಲೆ ಆದರೂ ಪರವಾಗಿಲ್ಲ. ನಿಮಗೇನಾದರೂ ಟೆರೇಸ್ ಇದೆ ಅಂತ ಹೇಳಿದ್ರೆ ಟೆರೇಸ್ ಮೇಲೆ ಕೂಡ ನೀವು ಹೋಗಿದ್ದೆ ಇನ್ನಷ್ಟು ಸ್ವಲ್ಪ ಕರ್ಪೂರದ ಪುಡಿಯನ್ನು ಹಾಕಬಹುದು, ತೊಂದರೆ ಇಲ್ಲ. ಈ ಥರ ಹಾಕಿಬಿಟ್ಟು ನೀವು ಅದನ್ನು ಉರಿಸಬೇಕು ಕ್ಲೀನಾಗಿ. ನಮ್ಮ ಮನೆಯಲ್ಲಿರುವಂಥ ಎಲ್ಲ ರೀತಿಯ ಕಷ್ಟಗಳನ್ನು, ನಷ್ಟಗಳನ್ನು ಎಲ್ಲವೂ ಕೂಡ ನಾವು ಒಪ್ಸಿರ್ತೀವಿ. ಆ ಒಂದು ಅದರಲ್ಲಿ ಹಾಕಿರುವಂಥ ಎಲ್ಲ ವಸ್ತುಗಳು ಕೂಡ ಆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿರುತ್ತೆ. ಆಗ ಆ ಕಷ್ಟವನ್ನು, ನೆಗೆಟಿವನ್ನು ನಾವು ಸುಟ್ಟು ಬೂದಿ ಮಾಡೋದು ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ಇದನ್ನು ಮನೆ ಒಳಗಡೆ ಮಾಡಬಾರ್ದು. ಈ ಪರಿಹಾರವನ್ನು ನೀವು ಮಾಡಿಕೊಂಡಾದಮೇಲೆ ನಿಮಗೆ ವಾರದಿಂದ ವಾರಕ್ಕೆ ಎಷ್ಟೊಂದು ಬದಲಾವಣೆ ಆಗ್ತಾ ಇದೆ ಅನ್ನೋದು ನಿಮ್ಮ ಎಕ್ಸ್ಪೀರಿಯೆನ್ಸ್ಗೆ ಬರುತ್ತೆ. ನೀವು ಇದನ್ನು ನಿಜವಾಗ್ಲೂ ಕಂಡುಹಿಡ್ಕೊಂಡು ದಿನದಿಂದ ದಿನ ನಮಗೆ ಉತ್ತಮವಾಗ್ತಾ ಇದೆ, ತುಂಬ ಚೆನ್ನಾಗಿ ಆಗ್ತಾಯಿದೆ ಅಂತಂದ್ಬಿಟ್ಟು ನೀವು ಖುಷಿ ಪಡ್ತೀರಾ. ಈ ಪರಿಹಾರ ಮತ್ತೊಂದು ಸರಿ ಅಂತಂದ್ಬಿಟ್ಟು ಪ್ರತಿ ಶನಿವಾರ ಕೂಡ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ. ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.